ಬನ್ನಿ ಸುಮಾರು 1400 ವರ್ಷಗಳ ಹಿಂದೆ ಹೋಗೋಣ. ಇದು ಕೇವಲ ಒಬ್ಬ ರಾಜನ ಕಥೆಯಲ್ಲ, ಬದಲಿಗೆ ಇಡೀ ದಕ್ಷಿಣ ಭಾರತದ ಹಣೆಬರವನ್ನೇ ಬರೆದ ಒಂದು ಮಹಾನ್ ಸಾಮ್ರಾಜ್ಯದ ಚರಿತ್ರೆ. ಆ ಚಕ್ರವರ್ತಿಯ ಹೆಸರು ಇಮ್ಮಡಿ ಪುಲಕೇಶಿ. ನೋಡಿ, 7ನೇ ಶತಮಾನದಲ್ಲಿ ನಮ್ಮ ಭಾರತ 2 ದೊಡ್ಡ ಶಕ್ತಿಗಳ ನಡುವೆ ಹಂಚಿಹೋಗಿತ್ತು. ಒಂದು ಕಡೆ ಉತ್ತರದಲ್ಲಿ ಚಕ್ರವರ್ತಿ ಹರ್ಷವರ್ಧನನ ಸಾಮ್ರಾಜ್ಯ ವಿಸ್ತರಿಸ್ತಾ ಇತ್ತು, ಇನ್ನೊಂದು ಕಡೆ ದಕ್ಷಿಣದಲ್ಲಿ ಚಾಲುಕ್ಯರ ಪ್ರಭೆ ಬಲವಾಗಿ ಉದಯಿಸ್ತಿತ್ತು. ಇತಿಹಾಸದ ಆ ಹಂತದಲ್ಲಿ ಈ 2 ಶಕ್ತಿಗಳ ನಡುವೆ ಒಂದು ದೊಡ್ಡ ಸಂಘರ್ಷ ನಡೆಯೋದು ಬಹುತೇಕ ಖಚಿತವಾಗಿತ್ತು. ಹಾಗಿದ್ರೆ ಉತ್ತರದ ಅಧಿಪತಿ ದಕ್ಷಿಣದ ಸ್ವಾಮಿಯನ್ನ ಎದುರಿಸಿದಾಗ ಏನಾಯ್ತು? ಈ ಒಂದು ಮುಖಾಮುಖಿ ಇದೆಯಲ್ಲ, ಇದು ಇಡೀ ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿತು ಅಂತ ಹೇಳ್ಬೋದು. ಈ ದೊಡ್ಡ ಯುದ್ಧದ ಕಥೆಯನ್ನ ನೋಡೋಣ ಬನ್ನಿ. ಆದ್ರೆ ಈ ಕತೆ ಶುರುವಾಗೋದೇ ಸಿಂಹಾಸನಕ್ಕಾಗಿ ನಡೆದ ಒಂದು ರಕ್ತಸಿಕ್ತ ಹೋರಾಟದಿಂದ. ಹೌದು, ಇಮ್ಮಡಿ ಪುಲಕೇಶಿಯ ಕತೆ ಅಷ್ಟು ಸುಲಭವಾಗಿ ಶುರುವಾಗಲ್ಲ. ಅವನಿಗೆ ಸಿಂಹಾಸನ ಬಳುವಳಿಯಾಗಿ ಸಿಗ್ಲಿಲ್ಲ. ಅದೊಂದು ಹೋರಾಟದಿಂದ, ತನ್ನ ಹುಟ್ಟುಹಕ್ಕಿಗಾಗಿ ನಡೆಸಿದ ಯುದ್ಧದಿಂದಲೇ ಶುರುವಾಗಿದ್ದು. ಅವನ ತಂದೆ 1ನೇ ಕೀರ್ತಿವರ್ಮನ್ ತೀರಿಕೊಂಡಾಗ ಪುಲಕೇಶಿ ಇನ್ನೂ ಚಿಕ್ಕವನು. ಆಗ ಅವನ ಚಿಕ್ಕಪ್ಪ ಮಂಗಳೇಶ ರಾಜಪ್ರತಿನಿಧಿಯಾಗಿ ಅಧಿಕಾರಕ್ಕೆ ಬಂದ. ಆದರೆ ಅಧಿಕಾರದ ಆಸೆ ಇದೆಯಲ್ಲ, ಅದು ಕೆಲವೊಮ್ಮೆ ರಕ್ತ ಸಂಬಂಧವನ್ನೂ ಮರೆಸುತ್ತೆ. ಇಲ್ಲೂ ಹಾಗೆಯೇ ಆಯಿತು. ನೋಡಿ, ಅವನ ಅಧಿಕಾರದ ಹಾದಿ ಎಷ್ಟು ಕಠಿಣವಾಗಿತ್ತು ಅಂತ. ಮಂಗಳೇಶ ಪುಲಕೇಶಿಯನ್ನ ಬದಿಗೊತ್ತಿ ತನ್ನ ಸ್ವಂತ ಮಗನನ್ನ ರಾಜನನ್ನಾಗಿ ಮಾಡಬೇಕು ಅಂತ ಸಂಚು ರೂಪಿಸ್ದ. ಆಗ ಯುವಕ ಪುಲಕೇಶಿಗೆ ಬೇರೆ ದಾರಿಯೇ ಇರಲಿಲ್ಲ. ತನ್ನ ನ್ಯಾಯಬದ್ಧ ಹಕ್ಕಿಗಾಗಿ ಸ್ವಂತ ಚಿಕ್ಕಪ್ಪನ ವಿರುದ್ಧವೇ ಖಡ್ಗ ಹಿಡಿದು ಯುದ್ಧಕ್ಕಿಳಿದ. ಇದು ಅವನ ರಾಜಕೀಯ ಜೀವನದ ಮೊದಲ ಮತ್ತು ಅತ್ಯಂತ ನಿರ್ಣಾಯಕ ಯುದ್ಧವಾಗಿತ್ತು. ಈ ಸಾಲುಗಳು ನೇರವಾಗಿ ಐಹೊಳೆ ಶಾಸನದಿಂದ ಬಂದಿರೋದು. ಇದು ಅವನ ಚಿಕ್ಕಪ್ಪನ ದಂಗೆಯ ಅಂತ್ಯ ಎಷ್ಟು ನಾಟಕೀಯವಾಗಿತ್ತು ಅಂತ ಹೇಳುತ್ತೆ. ಆ ಅಂತರ್ಯುದ್ಧದಲ್ಲಿ ಗೆಲ್ಲೋ ಮೂಲಕ ಪುಲಕೇಶಿ ಸಿಂಹಾಸನವನ್ನಷ್ಟೇ ಗೆಲ್ಲಲಿಲ್ಲ, ತಾನೊಬ್ಬ ಸಮರ್ಥ ನಾಯಕ ಅನ್ನೋದನ್ನು ಸಾಬೀತುಪಡಿಸಿದ. ಸರಿ, ಸಿಂಹಾಸನತೋ ಸಿಕ್ತು. ಆದ್ರೆ ಪುಲಕೇಶಿ ಅಷ್ಟಕ್ಕೆ ಸುಮ್ಮನಾಗೋ ರಾಜನೇ ಅಲ್ಲ. ಚಾಲುಕ್ಯ ಸಾಮ್ರಾಜ್ಯವನ್ನ ದಕ್ಷಿಣದ ಅತಿದೊಡ್ಡ ಶಕ್ತಿಯಾಗಿ ರೂಪಿಸ್ಬೇಕು ಅಂತವನು ದಿಗ್ವಿಜಯಗಳ ಸರಣಿಯನ್ನೇ ಶುರು ಮಾಡ್ದ. ಒಂದಾದ ಮೇಲೆ ಒಂದರಂತೆ ಅವನ ವಿಜಯದ ರಥವನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಬನವಾಸಿಯ ಕದಂಬರಾಗಿರ್ಲಿ, ಮೈಸೂರಿನ ಗಂಗರಾಗಿರ್ಲಿ, ಕೊಂಕಣದ ಮೌರ್ಯರಾಗಿರ್ಲಿ, ಅಂದಿನ ಪ್ರಬಲ ರಾಜ್ಯಗಳನ್ನೆಲ್ಲ ಸೋಲಿಸಿ ಇಡೀ ದಕ್ಷಿಣ ಭಾರತದಲ್ಲಿ ಚಾಲುಕ್ಯರ ಧ್ವಜವನ್ನ ಹಾರಿಸಿದ. ಇಡೀ ದಕ್ಷಿಣವನ್ನೇ ತನ್ನದಾಗಿಸ್ಕೊಂಡ ಮೇಲೆ ಅವನ ಜೀವನದ ಅತಿ ದೊಡ್ಡ ಪರೀಕ್ಷೆ ಶುರುವಾಗಿದ್ದು ಉತ್ತರದಿಂದ. ಇದು ಇತಿಹಾಸದ ಇಬ್ಬರು ಮಹಾನ್ ಚಕ್ರವರ್ತಿಗಳ ನಡುವಿನ ಸಂಘರ್ಷಕ್ಕೆ ವೇದಿಕೆ ಕಲ್ಪಿಸಿತು. ಆ ಕಾಲದಲ್ಲಿ ಉತ್ತರ ಭಾರತದ ಏಕೈಕ ಚಕ್ರವರ್ತಿ ಅಂದ್ರೆ ಅದು ಹರ್ಷವರ್ಧನ. ಉತ್ತರ ಪಥೇಶ್ವರ ಅಂದ್ರೆ ಉತ್ತರ ಪಥದ ಒಡೆಯ ಅಂತ ಅರ್ಥ. ಇಡೀ ಭಾರತವನ್ನೇ ಆಳ್ಬೇಕು ಅನ್ನೋ ದೊಡ್ಡ ಮಹತ್ವಾಕಾಂಕ್ಷೆ ಅವನದು. ಅವನ ದೃಷ್ಟಿ ಈಗ ದಕ್ಷಿಣದ ಕಡೆ ತಿರುಗಿತ್ತು. ಕ್ರಿಶ 618ರಲ್ಲಿ ನರ್ಮದಾ ನದಿಯ ದಡದಲ್ಲಿ ಒಂದು ಐತಿಹಾಸಿಕ ಯುದ್ಧ ನಡೆಯಿತು. ಈ ಅದ್ಭುತ ಶ್ಲೋಕ ಐಹೊಳೆ ಶಾಸನದ್ದು. ಹರ್ಷವರ್ಧನನ ಸೇನೆ ಪುಲಕೇಶಿಯ ರಣತಂತ್ರದ ಮುಂದೆ ಹೇಗೆ ಕುಸಿದುಬಿಟ್ಟು ಅನ್ನೋದನ್ನ ಕವಿ ರವಿಕೀರ್ತಿ ಎಷ್ಟು ಕಾವ್ಯಾತ್ಮಕವಾಗಿ ವರ್ಣಿಸಿದ್ದಾನೆ ನೋಡಿ. ಈ ಗೆಲುವು ಮಾಮೂಲಿಯದಾಗಿರ್ಲಿಲ್ಲ. ಇದು ಪುಲಕೇಶಿಗೆ ದಕ್ಷಿಣಾಪಥೇಶ್ವರ ಅನ್ನೋ ಬಿರುದನ್ನು ತಂದುಕೊಟ್ಟಿತು. ಅಷ್ಟೇ ಅಲ್ಲ, ನರ್ಮದಾ ನದಿ ಮುಂದಿನ 100 ವರ್ಷಗಳ ಕಾಲ ಉತ್ತರ ಮತ್ತು ದಕ್ಷಿಣ ಭಾರತದ ರಾಜಕೀಯ ಗಡಿಯಾಗಿ ನಿಂತುಬಿಡ್ತು. ಇದೊಂದು ರೀತಿ ದಕ್ಷಿಣದ ಸ್ವಾಭಿಮಾನದ ದೊಡ್ಡ ವಿಜಯವಾಗಿತ್ತು. ಪುಲಕೇಶಿ ಕೇವಲ ಒಬ್ಬ ಯೋಧನಾಗಿರಲಿಲ್ಲ. ಒಬ್ಬ ರಾಜನ ಗೊಪ್ಪತನ ಇರೋದು ಯುದ್ಧದಲ್ಲಿ ಮಾತ್ರವಲ್ಲ, ಅವನ ಆಡಳಿತದಲ್ಲೂ ಕೂಡ. ಅವನೊಬ್ಬ ಉತ್ತಮ ರಾಜನೀತಿಜ್ಞ ಮತ್ತು ಕಲೆ ಸಂಸ್ಕೃತಿಯ ಮಹಾನ್ ಪೋಷಕನಾಗಿದ್ದ. ಅವನ ಆಡಳಿತ ಕೌಶಲ್ಯ ಅವನ ಯುದ್ಧ ಕೌಶಲ್ಯದಷ್ಟೇ ಚುರುಕಾಗಿತ್ತು. ಇಡೀ ಸಾಮ್ರಾಜ್ಯವನ್ನ ಪ್ರಾಂತ, ಜಿಲ್ಲೆ ಮತ್ತು ಗ್ರಾಮಗಳಾಗಿ ವಿಂಗಡಿಸಿ ಅಧಿಕಾರವನ್ನ ವಿಕೇಂದ್ರೀಕರಿಸಿದ. ಇದು ಆಡಳಿತವನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಿತ್ತು. ಅಷ್ಟೇ ಅಲ್ಲ, ಅವನ ಬಳಿ ಒಂದು ಬಲಿಷ್ಠ ನೌಕಾಪಡೆಯೂ ಇತ್ತು. ಅದು ಪಶ್ಚಿಮ ಕರಾವಳಿಯಲ್ಲಿ ವ್ಯಾಪಾರವನ್ನ ಹೆಚ್ಚಿಸಿ ಚಾಲುಕ್ಯರ ಖಜಾನೆಯನ್ನ ತುಂಬಿಸಿತ್ತು. ಆಡಳಿತ ಚಲಾಗಿದ್ದಾಗ ರಾಜ್ಯದಲ್ಲಿ ಸಂಪತ್ತು ತುಂಬುತ್ತೆ. ಆ ಸಂಪತ್ತು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ದಾರಿ ಮಾಡಿಕೊಡುತ್ತೆ. ಅದೇ ಆಗಿದ್ದು ಪುಲಕೇಶಿ ಕಾಲದಲ್ಲಿ. ಅವನ ಕಾಲ ಚಾಲುಕ್ಯರ ಸಾಂಸ್ಕೃತಿಕ ಸುವರ್ಣಯುಗ ಅಂತಾನೇ ಹೇಳ್ಬೋದು. ಅವರ ಕಾಲದ ವಾಸ್ತುಶಿಲ್ಪದ ಅತಿ ದೊಡ್ಡ ಕೊಡುಗೆ ಅಂದ್ರೆ ಅದು ವೇಸರ ಶೈಲಿ. ಇದರ ವಿಶೇಷತೆ ಏನು ಗೊತ್ತಾ? ಇದು ಉತ್ತರದ ನಾಗರ ಮತ್ತು ದಕ್ಷಿಣದ ದ್ರಾವಿಡ ಶೈಲಿಗಳನ್ನ ಬೆರೆಸಿ ಮಾಡಿದ ಒಂದು ಹೊಸ ಅದ್ಭುತವಾದ ಶೈಲಿ. ಅದಕ್ಕೆ ಐಹೊಳೆ, ಪಟ್ಟದಕಲ್ಲು ಇವತ್ತಿಗೂ ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೆಸಿಕೊಳ್ಳೋದು. ಆದರೆ ಇತಿಹಾಸದ ಪ್ರತಿಯೊಂದು ಮಹಾನ್ ಕಥೆಯಲ್ಲೂ ಒಂದು ದುರಂತ ತಿರುವು ಇದ್ದೇ ಇರುತ್ತೆ.
ಹರ್ಷನನ್ನೇ ಸೋಲಿಸಿ ಅಜೇಯನಾಗಿದ್ದ ಪುಲಕೇಶಿಯ ಜೀವನದಲ್ಲೂ ಅದು ಬಂತು. ಅವನ ದುರಂತ ಅವನತಿಯ ಆರಂಭ ಇಲ್ಲಿಂದಾನೇ ಶುರುವಾಗುತ್ತೆ. ಈ ಬಾರಿ ಎದುರಾಳಿ ಸಾಮಾನ್ಯನಲ್ಲ, ಪಲ್ಲವರ ರಾಜ 1ನೇ ನರಸಿಂಹವರ್ಮನ್. ಅವನ ಬಿರುದೆ ಮಾಮಲ್ಲ, ಅಂದ್ರೆ ಮಹಾನ್ ಕುಸ್ತಿಪಟು ಅಂತ. ಅವನು ಪುಲಕೇಶಿಗೆ ತಕ್ಕ ಎದುರಾಳಿಯಾಗಿದ್ದ. ಪುಲಕೇಶಿ ಪಲ್ಲವರ ರಾಜಧಾನಿ ಕಂಚಿಯ ಮೇಲೆ ದಾಳಿ ಮಾಡಿದಾಗ ವಿಧಿಯ ಆಟವೇ ಬೇರೆ ಇತ್ತು. ನರಸಿಂಹವರ್ಮನ್ ಚಾಲುಕ್ಯ ಸೇನೆಯನ್ನ ಕೇವಲ ಹಿಮ್ಮೆಟ್ಟಿಸಲಿಲ್ಲ, ಬದಲಿಗೆ ಅವರನ್ನ ಅವರದ್ದೇ ರಾಜಧಾನಿ ವಾತಾಪಿಯವರೆಗೆ ಬೆನ್ನಟ್ಟಿ ಬಂದ. ಕ್ರಿಸ್ತಶ 642ರಲ್ಲಿ ನಡೆದ ಆ ಕೊನೆಯ ಯುದ್ಧದಲ್ಲಿ ವಾತಾಪಿ ಸಂಪೂರ್ಣ ನಾಶವಾಯಿತು ಮತ್ತು ದಕ್ಷಿಣಾಪತೇಶ್ವರ ಇಮ್ಮಡಿ ಪುಲಕೇಶಿ ಯುದ್ಧಭೂಮಿಯಲ್ಲೇ ವೀರಮರಣವನ್ನಪ್ಪಿದ. ಒಬ್ಬ ಮಹಾನ್ ಚಕ್ರವರ್ತಿಯ ಜೀವನ ಹೀಗೆ ಒಂದು ದುರಂತದಲ್ಲಿ ಕೊನೆಯಾಯಿತು. ಹಾಗಿದ್ರೆ 1400 ವರ್ಷಗಳ ನಂತರವೂ ಅವನ ಕತೆ ಇಷ್ಟು ಸ್ಪಷ್ಟವಾಗಿ ನಮಗೆ ಹೇಗೆ ತಲುಪಿದೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಲ್ವಾ? ಇತಿಹಾಸವನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ತೇವೆ? ಪುಲಕೇಶಿಯ ಶೌರ್ಯ, ಅವನ ಗೆಲುವು, ಅವನ ಆಳ್ವಿಕೆಯ ವಿವರಗಳೆಲ್ಲ ನಮಗೆ ತಲುಪಿದ್ದು ಹೇಗೆ? ಉತ್ತರ ಕಲ್ಲಿನಲ್ಲಿದೆ. ಅವನ ಜೀವನದ ಬಹುಮುಖ್ಯ ದಾಖಲೆ ಸಿಕ್ಕಿರೋದು ಐಹೊಳೆಯ ಮೇಗುತಿ ಜೈನ ದೇವಾಲಯದಲ್ಲಿರುವ ಪ್ರಸಿದ್ಧ ಶಾಸನದಲ್ಲಿ. ಈ ಶಾಸನವನ್ನ ಬರೆದವರು ಅವನ ಆಸ್ಥಾನ ಕವಿ ರವಿಕೀರ್ತಿ. ಇದು ಒಂದು ರೀತಿ ರಾಜನನ್ನ ಹೊಗಳುವ ಕಾವ್ಯ. ಹೌದು, ಇದರಲ್ಲಿ ಸ್ವಲ್ಪ ಅತಿಶಯೋಕ್ತಿ ಇರ್ಬೋದು, ಯಾಕಂದ್ರೆ ಇದು ಪ್ರಶಸ್ತಿ ಅಲ್ವಾ? ಆದರೆ ಒಂದು ವಿಷಯ ನಿಜ, ಈ ಶಾಸನ ಇಲ್ಲದಿದ್ದರೆ ಈ ಮಹಾನ್ ಚಕ್ರವರ್ತಿಯ ಇತಿಹಾಸದ ಬಹುಪಾಲು ನಮಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಕೊನೆಯದಾಗಿ ಈ ಪ್ರಶ್ನೆ ನಮ್ಮನ್ನ ಯೋಚನೆಗೆ ಹಚ್ಚುತ್ತೆ. ಇತಿಹಾಸವನ್ನ ಸೃಷ್ಟಿಸೋ ರಾಜ ದೊಡ್ಡವನೋ, ಅಥವಾ ಅದನ್ನ ಮರೆಯದ ಹಾಗೆ ಅಕ್ಷರಗಳಲ್ಲಿ ಕೆತ್ತಿಡೋ ಕವಿ ದೊಡ್ಡವನು? ರಾಜ ತನ್ನ ಖಡ್ಗದಿಂದ ಸಾಮ್ರಾಜ್ಯವನ್ನ ಕಟ್ಟಬಹುದು, ಆದರೆ ಕವಿ ತನ್ನ ಪದಗಳಿಂದ ಅದನ್ನ ಕಾಲದ ಪುಟಗಳಲ್ಲಿ ಶಾಶ್ವತಗೊಳಿಸ್ತಾನೆ. ಇಮ್ಮಡಿ ಪುಲಕೇಶಿಯ ಅಳಿಯದ ಪರಂಪರೆ ಈ ಇಬ್ಬರ ಸಂಗಮಕ್ಕೆ ಒಂದು ಶ್ರೇಷ್ಠ ಸಾಕ್ಷಿ.